ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ PUC ವಿದ್ಯಾರ್ಥಿಗಳದು ಎಸ್ಪೆಷಲಿ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಮಾರ್ಚ್ 30ನೇ ತಾರೀಕಿನಂದು ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು. ನಿಮ್ಮ ಕಾಲೇಜಿಗೆ ಹೋಗಿ ನೀವು ರಿಸಲ್ಟನ್ನು ನೋಡ್ಕೊಳ್ಬೋದು. ಹಾಗೆ ಈಗ ಫಸ್ಟ್ PUC ವಿದ್ಯಾರ್ಥಿಗಳು ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿ ಅಡ್ಮಿಷನ್ ಆಗಿ ಮಾಡ್ಕೊಳ್ಳೋದು ಯಾವಾಗ ಹಾಗೂ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ, ಬನ್ನಿ. ಫಸ್ಟ್ PUC ಒಂದು ಎಕ್ಸಾಮನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಮಾರ್ಚ್ 30 ನಿಮಗೆ ರಿಸಲ್ಟನ್ನು ನೀಡ್ತಾರೆ. ಅದರ ನಂತರ ನೀವು ಅಡ್ಮಿಷನನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವಾಗ ಮಾಡಿದ್ರೆ ಅಂತಂದರೆ ಮೇ 2 ಅಥವಾ 3ನೇ ವಾರ ನಿಮಗೆ ಸೆಕೆಂಡ್ PUCಗೆ ಅಡ್ಮಿಷನ್ ಮಾಡ್ಕೊಳ್ಳಲಿಕ್ಕೆ ಟೈಮ್ ಇದೆ. ಮೇ 2 ಅಥವಾ 3ನೇ ವಾರ ಅಡ್ಮಿಷನ್ ಪ್ರೊಸೆಸರ್ ಸ್ಟಾರ್ಟ್ ಆಗಲಿದೆ. ಹಾಗೂ ನಿಮಗೆ ತರಗತಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೇ ಆದಮೇಲೆ ಜೂನ್ನ ಮೊದಲನೇ ವಾರದಿಂದ ತರಗತಿಗಳು ಸ್ಟಾರ್ಟ್ ಆಗ್ತವೆ ಅಂತ ತಿಳಿಸಿರುವಂಥದ್ದು. ಸೊ ಎಕ್ಸ್ಟೆಂಡ್ ಕೂಡ ಆಗ್ಬೋದು ಅಡ್ಮಿಷನ್ ಪ್ರೊಸೀಜರ್ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಒಂದು ಮೇ 2 ಅಥವಾ 3ನೇ ಒಂದು ವಾರದಲ್ಲೇ ಮಾಡ್ಬೋದು. ಸೊ ನಿಮಗೆ ಜೂನ್ 1ಕ್ಕೆ ಒಂದು ತರಗತಿಗಳು ಜೂನ್ 1 ಅಥವಾ ಜೂನ್ ಮೊದಲನೇ ವಾರದಿಂದ ತರಗತಿಗಳನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು. ಸೊ ಏನಾದರೂ ಡೌಟ್ ಇದ್ದರೆ ಫಸ್ಟ್ PUC ವಿದ್ಯಾರ್ಥಿಗಳಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತು.